ಫೇಸ್ ವಾಶ್ ಮಾಡ್ಕೊಳ್ಳೋಕ್ಕೆ ನಾನಿಲ್ಲಿ 4 ಲೋಟ ಅಕ್ಕಿ ಹಾಕ್ತೀನಿ. ಹೆಣ್ಮಕ್ಳು ಗಂಡು ಮಕ್ಕಳು ಎಲ್ಲರೂ ಚೆನ್ನಾಗಿ ಇದನ್ನ ಬೀಸಿ ಮುಖ ಹಾಲಲ್ಲಿ ಹಾಕಿ ತೊಳಿಬೋದು. 2 ಲೋಟ ಆಗೈತೆ, 3 ಎಲ್ಲ ಗ್ಲೋ ಬರುತ್ತೆ, ಮುಖ ತುಂಬ ಚೆನ್ನಾಗಿರುತ್ತೆ. ಇದರಲ್ಲಿ ನಾವೇನು ಬ್ಯೂಟಿ ಪಾರ್ಲರ್ಗೆ ಹೋಗುವಂಗೆ ಬೇಡ ನೋಡಿ. ಇಷ್ಟು ಹಾಕಿದ್ದೀನಿ. 2 kg ಅಷ್ಟು ತಗೊಂಡಿದ್ದೀನಿ ಅಕ್ಕಿ. 2 kg ಇಲ್ಲ, 1.25 kg ಅಷ್ಟು ತಗೊಂಡಿದ್ದೀನಿ. ಇದು 1 kg ಅಷ್ಟು ಮೈಸೂರು ಬೇಳೆ ಅಂತೀವಿ. ಇದನ್ನು ಕೇಸರಿ ಕಲರ್ ಐತೆ, ಮುಖ ಗ್ಲೋ ಬರೋಕ್ಕೆ ತುಂಬ ಚೆನ್ನಾಗಿರುತ್ತದೆ. ಇದನ್ನು 1 kg ಹಾಕಿ ಬೀಸ್ತೀನಿ. ಎಷ್ಟು ಚೆನ್ನಾಗಿರುತ್ತೆ ಅಂತ ಅಂದರೆ ಇದನ್ನು ಹಸಿಟ್ಟು ಹಾಲಲ್ಲಿ ಹಾಕಿ ಕಲಸಿ ಮಾಡಿ ಬೀಸ್ತಾ ಇದ್ದೀನಿ ಯಾವಾಗಲೂ ನಾನು. ಇದನ್ನು ಅಷ್ಟೇ, ಇದನ್ನು ಕಡಲೆಬೇಳೆ, ಇದನ್ನು 1 kg ತಗೊಂಡಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ನೀವು ಮಾಡಿ ನೋಡಿ, ಹಾಲಲ್ಲಿ ಕಲಿಸ್ಬಿಟ್ಟು ಹಾಕಿ 10 ನಿಮಿಷ ಬಿಟ್ಟು, ಇಲ್ಲಾಂದರೆ ಅರ್ಧ ಗಂಟೆ ಬಿಟ್ಟು ಹಾಕಿ ತೊಳ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಇದೆಲ್ಲ ಈಗ ತೋರಿಸಿದ್ವಿ. ಈ ಥರ ಎಲ್ಲ ಸ್ಕಿನ್ನಲ್ಲಿ ಬ್ಲ್ಯಾಕ್ ಥರ ಎಲ್ಲ ಬಂದಿರುತ್ತೆ ನೋಡಿ, ಅದೆಲ್ಲ ಹೋಗುತ್ತೆ. ಅದಕ್ಕೆ ಇದು ಅರ್ಧ kg ಅಷ್ಟಿದೆ. ಇದು ಅರ್ಧ kg ಅಷ್ಟಿದ್ದು ಇದ್ದೀನಿ ನೋಡಿ. ಈ ಥರ ಎಲ್ಲ ಮಿಕ್ಸ್ ಮಾಡಿ ಮಿಲ್ಗೆ ಹಾಕಿಸ್ಕೊಬರ್ತೀನಿ ನೋಡಿ. ಸುಮಾರು ಒಂದು 6 ತಿಂಗಳು ಬರುತ್ತೆ ಇದು. ಇನ್ನೊಂದ್ಸತಿ ಹೇಳ್ತೀನಿ, 2 kg ಅಕ್ಕಿ, 1 kg ಕಡಲೆಬೇಳೆ, 1 kg ಮೈಸೂರು ಬೇಳೆ, ಅರ್ಧ kg ಬಟಾಣಿ, ಇದಿಷ್ಟನ್ನು ಹಾಕಿ ಬೀಸ್ಕೊಂಡು ನೋಡಿ. ಈ ಥರ ಬೀಸಿದ್ದೀನಿ, ತುಂಬ ನುಣ್ಣಗೆ ಬೀಸ್ಬಿಟ್ಟವ್ರೆ. ಈಗ ಇದನ್ನು 1 ಸ್ಪೂನ್ ಹಾಕಿ ಹಾಲೆಲ್ಲ ಕಲಿಸ್ತೀನಿ ನೋಡಿ. ಒಂದು ಸ್ಪೂನ್ ತಗೊಂಡಿದ್ದೀನಿ. ಈಗ ಇದಕ್ಕೆ ಹಾಲು ಹಾಕ್ತೀನಿ ನೋಡಿ. ಕೆನೆ ಸಹಿತ ಹಾಕಿದ್ದೀನಿ ನೋಡಿ. ಮತ್ತೆ ಇದಕ್ಕೆ ಒಂದು ಅರ್ಧ ಸ್ಪೂನು ಜೇನುತುಪ್ಪ ಹಾಕ್ತೀನಿ. ಅರ್ಧ ಸ್ಪೂನ್ ಜೇನುತುಪ್ಪ ಅಷ್ಟು ಹಾಕ್ತೀನಿ. ನೋಡಿ ಇಷ್ಟು ಇದನ್ನ ಹಾಕಿ ಕಲಸಿದ್ದೀನಿ. ಇದು ಹಾಕ್ಬಿಟ್ಟು ನೋಡಿ ಈ ಥರ ಮುಖಕ್ಕೆ ಹಾಕಿ ಚೆನ್ನಾಗಿ 10 ನಿಮಿಷ ಮಾಡಬೇಕು. 10 ನಿಮಿಷ ರಬ್ ಮಾಡಿ ಸ್ವಲ್ಪ ತಣ್ಣೀರಲ್ಲಿ ತೊಳ್ಕೋಬೇಕು ಮುಖನ. ಎಲ್ಲ ಮಧ್ಯಮ ಏಜ್ಗಳು, ಎಲ್ಲ ಏಜ್ಗಳವರು ಇದನ್ನು ಹಾಕಿ ತೊಳಿತಾರೆ ನೋಡಿ. ನಾನು ಹಾಕ್ತಿದ್ದೀನಿ. ಕಾಲೇಜ್ಗೆ ಹೋಗೋ ಮಕ್ಕಳುಗಳು ಮತ್ತು ಸಾಯಂಕಾಲ ಬಂದು ಫ್ರೆಶ್ ಅಪ್ ಆಗಬೇಕಂದ್ರೆ ಸೋಪೇ ಬೇಡ ಇದಕ್ಕೆ. ಇದನ್ನು 10 ನಿಮಿಷ ಈ ಥರನೇ ತಿಕ್ಕಾಳಿ. ನಿಮಿಷ ತಿಕ್ಕಿಬಿಟ್ಟು 10 ನಿಮಿಷ ಬಿಟ್ಬಿಟ್ಟು ಆಮೇಲೆ ಸ್ನಾನ ಮಾಡಿ. ಯಾವ ಥರ ಕಾಣ್ತಾ ಇದ್ದೀನಿ ಈಗ, ಫುಲ್ ಎಲ್ಲ ಹಾಕಿದ್ದೀನಿ. 10 ನಿಮಿಷ ಆಗಿದೆ. ಈಗ ವಾಶ್ ಮಾಡ್ಕೊಬರ್ತೀನಿ. ಸೋಪ್ ಒಂಚೂರು ಹಾಕ್ಬಾರ್ದು ಮಾತ್ರ. 2 ಟೈಮ್ಸು 3 ಟೈಮ್ಸೂ ತೊಳಿಬೋದು. ತಣ್ಣೀರಲ್ಲೇ ತೊಳೀರಿ, ಮತ್ತು ಹಾಟ್ ವಾಟ್ರಲ್ಲಿ ತೊಳಿಬೇಡಿ. ತೊಳ್ಕೊಬರ್ತೀನಿ ನೋಡಿ ಈಗ ಹೇಗೆ ಕಾಣಿಸ್ತೀನಿ ಅಂತ. ಇದು ನೋಡಿ ಈಗ ಮುಖ ತೊಳ್ಕೊಂಡು ಬಂದಿದ್ದೀನಿ. ಎಷ್ಟು ಶೈನಿಂಗ್ ಬಂದೈತೆ. ಯಾವ ಬ್ಯೂಟಿ ಪಾರ್ಲರು ಬೇಡ, ಏನು ಬೇಡ. ಅದು ನಾನು ಕಡಲೆ ಹಿಟ್ಟು ಬೀಸಿದ್ನಲ್ಲ ಅದು. ಸ್ನಾನ ಎಲ್ಲ ಮಾಡಾದ್ಮೇಲೆ ಇದು ಸ್ವಲ್ಪ ರೋಸ್ ವಾಟ್ರ್ ಹಾಕ್ಕೊಳ್ಳಿ, ಒಂದು 2-3 ಡ್ರಾಪು. ಇದು ಹಾಕ್ಕೊಂಡು ಹಾಕೊಂಡ್ರೆ ಸಾಕಾಗುತ್ತೆ. ಇದೇ ಸಾಕು ನೋಡಿ, ಬ್ಯೂಟಿ ಪಾರ್ಲರ್ಗಿಂತ ಹೆಚ್ಚಾಗಿ ಕಾಣಿಸ್ತದೆ. ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.